ನಮಸ್ಕಾರ. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸಂಚಾರಿ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಏನೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಆಟೋ ಚಾಲಕರುಗಳ ಮೇಲೂ ಕೂಡ ಗ್ರಾಹಕರುಗಳು ಮುಗಿಬೀಳುವಂತಹ ಸಂದರ್ಭಗಳು ಜಾಸ್ತಿ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಸಂಘ ಸಂಘಟನೆ ಒಳಗಡೆ ಇದ್ದರೆ ಈ ವಿಚಾರಗಳು ತಮ್ಮಗಳಿಗೆ ಎಲ್ರಿಗೂ ಕೂಡ ಅರಿವಿರ್ತದೆ. ಆದರೂ ಚಾಲಕರು ಕೂಡ ಸಂಯಮವನ್ನು ಕಳ್ಕೋಬಾರ್ದು, ಬುಕ್ಕಿಂಗ್ ಮಾಡಿದಂತಹ ಗ್ರಾಹಕರುಗಳು ಕೂಡ ಸಂಯಮವನ್ನು ಕಳ್ಕೋಬಾರ್ದು. ಏಕೆಂದರೆ ನಾವು ಬರ್ತಕ್ಕಂಥದ್ದು ನಿಮ್ಮ ಸೇವೆಯನ್ನು ಕೊಡೋದಕ್ಕೆ, ನೀವು ಕೂಡ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ಗೆ ಆಟೋನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಗ್ರಾಹಕರುಗಳು ಮಿತಿ ಮೀರ್ತಾ ಇದ್ದಾರೆ ಅಂತ ಅನ್ನಿಸ್ಕೋಬೇಕು. ಏಕೆಂದರೆ ಹಲವಾರು ಚಾಲಕರುಗಳು ಆರೋಪ ಮಾಡ್ತಾ ಇರೋದೇನು ಅಂದರೆ, ನಾವು ಗ್ರಾಹಕರ ಮನೆ ಬಾಗಿಲಿಗೆ ಹೋಗಿ 5 ನಿಮಿಷಗಳ ಕಾಲ ಕಾದ ನಂತರದಲ್ಲೂ ಕೂಡ ಗ್ರಾಹಕರುಗಳು ಅವ್ಯಾಚ ಶಬ್ದಗಳಿಂದ ನಿಂದನೆಯನ್ನು ಮಾಡ್ತಾ ಇರತಕ್ಕಂತಹ ವ್ಯವಸ್ಥೆಯನ್ನು ನೋಡ್ತಾ ಇರೋದು ಎಲ್ಲೋ ಒಂದು ಕಡೆ ಬೇಜಾರಾಗ್ತಾ ಇದೆ ಚಾಲಕರುಗಳಿಗೆ. ಅದಕ್ಕೆ ಕುಮ್ಮಕ್ಕು ಕೊಡುವಂತೆ ಅಗ್ರಿಗೇಟರ್ ಕಂಪನಿಗಳು ಕೂಡ ಆ ಚಾಲಕರುಗಳನ್ನ ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ಅದೇನ ಸರಿ ಇಲ್ಲ. ಬುಕ್ಕಿಂಗ್ ಕ್ಯಾನ್ಸಲ್ ಆದ ನಂತರದಲ್ಲೂ ಕೂಡ ಕೆಲವೊಂದಿಷ್ಟು ಅಗ್ರಿಗೇಟರ್ ಕಂಪನಿಗಳು ಚಾಲಕರುಗಳನ್ನ ಬ್ಲಾಕ್ ಲಿಸ್ಟ್ ಮಾಡುವಂತಹ ವ್ಯವಸ್ಥೆಗಳು ದೊಡ್ಡ ಮಟ್ಟಕ್ಕೆ ಕಾಣ್ತಾ ಇದೆ. ಇವತ್ತು ಏನು ನಮ್ಮ ಸ್ನೇಹಿತರು ರವಿ ಅವ್ರಿಗೆ ಒಂದು ಸಮಸ್ಯೆ ಆಗಿರ್ತದೆ. ಪಿಕಪ್ ಸ್ಥಳಕ್ಕೆ ಹೋಗಿ 5 ನಿಮಿಷಗಳ ಕಾಲ ಕಾದ ನಂತರದಲ್ಲೂ ಕೂಡ ಫೋನ್ ಮಾಡ್ತಾರೆ ಗ್ರಾಹಕರಿಗೆ. ಆದರೆ ಫೋನ್ ಬಂದ ವಿಚಾರ ತಿಳಿತಿದ್ದಂಕಲೇ ಏಕಾಏಕಿ ಅವ್ಯಾಚ ಶಬ್ದಗಳಲ್ಲಿ ನಿಂದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿಸ್ತಾರೆ. ಯಾಕೆ ಫೋನ್ ಮಾಡಿದ್ದಾರೆ, ಏನಕ್ಕೆ ಫೋನ್ ಮಾಡಿದ್ದಾರೆ, ಒಂದು ಗಾಡಿ ಬುಕ್ ಮಾಡಿದ್ದೀನಿ, ಮನೆ ಬಾಗಿಲಿಗೆ ಗಾಡಿ ಬಂದು ಕಾಯ್ತಾ ಇದೆ ಅನ್ನೋ ಅಷ್ಟು ಪೇಷನ್ಸನ್ನು ಗ್ರಾಹಕರು ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತೇನಾದರೂ ಚಾಲಕರುಗಳಿಗೆ ಬಿ ಪಿ ಶುಗರ್ ಬರ್ತಾ ಇದೆ ಅಂದರೆ ಅದು ರಸ್ತೆಯಲ್ಲಿ ಕೆಲಸ ಮಾಡಿ ಬಿ ಪಿ ಶುಗರ್ ಬರ್ತಾ ಇಲ್ಲ. ಇಂಥ ಕಿತ್ತೋದು ಕೆಲವರು ಕಸ್ಟಮರ್ ಮನೆ ಬಾಗಿಲಲ್ಲಿ ಕಾದು 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 ಚಾಲಕರುಗಳಿಗೆ ಬಿ ಪಿ ಶುಗರ್ ಬರುವಂಥ ಕೆಲಸಗಳಾಗ್ತಾ ಇದೆ. 8:20ಕ್ಕೆ ಹೋದಂತಹ ರವಿ ಅವರು ಸರಿಸುಮಾರು 10 ನಿಮಿಷಗಳ ಕಾಲ ಕಾದು ತದನಂತರ ಫೋನ್ ಮಾಡಿರೋ ಅವ್ಯಾಚ ಶಬ್ದಗಳಲ್ಲಿ ನಿಂದನೆ ಮಾಡ್ತಾರೆ. ಅಂಥ ಒಬ್ಬ ಗ್ರಾಹಕನ ವಿರುದ್ಧವಾಗಿ ಇವತ್ತು RMC ಯಾರ್ಡ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಟ್ಟು ಆ ಗ್ರಾಹಕರನ್ನ ಕರೆಸಿ ನಾಳೆ ಬೆಳಗ್ಗೆ ಈ ಚಾಲಕನಿಗೆ ನ್ಯಾಯ ಕೊಡಬೇಕಾದಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಕ್ಕಂಥದ್ದು, ಇವತ್ತು ಒಂದು ಸಂಘಟನೆ ಒಳಗಡೆ ಯಾಕಿರಬೇಕು ಚಾಲಕರು ಅಂದರೆ, ರಸ್ತೆಯಲ್ಲಿ ನಿಮ್ಮಂಥವರಿಂದಲೇ ಕೆಲವೊಂದಿಷ್ಟು ಚಾಲಕರುಗಳಿಗೆ ಅನ್ಯಾಯವಾಗ್ತಾ ಇರ್ತಕ್ಕಂಥದ್ದು. ಎಷ್ಟು ಅಂತ ತಡ್ಕೊಳ್ತೀರಾ ತಾವುಗಳು ಕೂಡ, ತಡ್ಕೊಳಕ್ಕಾಗದೇ ಇರೋಷ್ಟು ಮಟ್ಟಕ್ಕೆ ತೊಂದರೆಗಳು ಬೆಂಗಳೂರಿನಲ್ಲಿದೆ. ಹಾಗಾಗಿ ಸಂಘ ಸಂಘಟನೆ ಒಳಗಡೆ ನಿಂತ್ಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಇತ್ತೀಚಿನ ದಿನಗಳಲ್ಲಿ 112 ಅಂತಕ್ಕಂತಹ ಒಂದು ಸೇವಾ ಸಂಖ್ಯೆ ಏನಿದೆ, ತಾವುಗಳೆಲ್ಲರೂ ಕೂಡ ಅತಿ ಹೆಚ್ಚಾಗಿ ಅದನ್ನು ಬಳಕೆ ಮಾಡಿಕೊಂಡು ತಮ್ಮ ಒಂದು ಕಷ್ಟವನ್ನು ನೀಗಿಸ್ಕೋಬೇಕು. ಅದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋ ಮುಖಾಂತರವಾಗಿ ತಿಳಿಸುವಂತಹ ಕೆಲಸಗಳನ್ನ ಮಾಡ್ತೇವೆ. ಸ್ನೇಹಿತರೆ, ಹೇಳಿ ರವಿ ಅವರೇ, ತಮಗೇನು ಸಮಸ್ಯೆ ಆಗಿತ್ತು? ಬನ್ನಿ ಮುಂದೆ. ನಮಗೇನು ಇಲ್ಲ, 8:20ಕ್ಕೆ ನನಗೆ ಬುಕ್ಕಿಂಗ್ ಆಗುತ್ತೆ. ಬುಕ್ಕಿಂಗ್ ಹತ್ರ ಹೋಗ್ತೀನಿ, ನಾನು ಬುಕ್ಕಿಂಗ್ ಹತ್ರ ಹೋಗ್ತೀನಿ. ಹೋದಂಥ ಕಾಲ ಟೈಮಲ್ಲಿ ನಾನು ಒಂದು 5 ನಿಮಿಷ ಕಾಯ್ತೀನಿ. 5 ನಿಮಿಷ ಆದಮೇಲೆ ಅವ್ರು ಹೇಳ್ತಾರೆ, ಸರ್ ಒಂದು 5 ನಿಮಿಷ ಕಾಯ್ತೀನಿ ಸರ್, ಆಮೇಲೆ ಮತ್ತೆ ಡ್ಯೂಟಿಗಳು ಬದೇ ಇರುತ್ತೆ, ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತೀನಿ. ನಿನಗೆ ಯಾಕೋ ಆ ಕಡೆಗೆ ಹಂಗೆ ಹಿಂಗೆ ಅಂತ ಬಿಟ್ಟು ಏನೋ ಅಂತ ಕೆಟ್ಟ ಲೆಕ್ಕಾಚಾರದಲ್ಲಿ ನಿಂದನೆ ಮಾಡ್ತಾರೆ. ನಿನಗೇನೋ ನಾನು ಇದು ಕೊಡ್ತೀನಿ, ಅದು ಕೊಡ್ತೀನಿ, ಇಷ್ಟು ಕೊಡ್ತೀನಿ, ಜಾಸ್ತಿ ಕೊಡ್ತೀನಿ, ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇಲ್ಲ ಸರ್, ನಿಮ್ಗೆ ಆಗಲ್ಲ, 5 ನಿಮಿಷ ಅದು ಏನು ವೇಟಿಂಗ್ ಇದೆ ಅಲ್ಲಿ ಗಂಟೆ ನಾನು ಕಾಯ್ತೀನಿ, ಅದಾದ್ಮೇಲೆ ಕ್ಯಾನ್ಸಲ್ ಮಾಡ್ತಿದ್ದೀನಿ ಅಂತ ನೀವು ಹೇಳ್ತೀನಿ ಅವರಿಗೆ. ಹಂಗಾರೆ ಅವ್ರು ಕೇಳಲ್ಲ. ಅಂತ ನನ್ನ ಮಕ್ಕಳು ಆಟೋದವರು, ಇಂಥ ನನ್ನ ಮಕ್ಕಳು ಅಂತ ಮತ್ತೆ ಅವರು ಮತ್ತೆ ಸ್ಟಾರ್ಟ್ ಮಾಡ್ಕೊತಾರೆ ಬೈಯೋಕ್ಕೆ. ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಆಯ್ತು, ಅದು ಏನು ಬೈತಾರೆ ಬೈಕಲ್ಲಿ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬರ್ತೀನಿ. ಬಂದು ಅವರೇ ಕ್ಯಾನ್ಸಲ್ ಮಾಡ್ತಾರೆ, ನಾನು ವಾಪಸ್ ಬರ್ತೀನಿ. ಮತ್ತೆ ಮಧ್ಯ ಟೈಮಲ್ಲಿ ಮತ್ತೆ ಫೋನ್ ಮಾಡ್ತಾರೆ, ಎಲ್ಲಿದೆಯಪ್ಪ ನೀನು, ಬಾಯಲ್ಲಿ ಲೊಕೇಶನ್ ಕಳಿಸ್ತೀನಿ, ಎಲ್ಲಿ ಬರ್ಬೇಕು ನೀನು ಅಂತ ನಂಗೆ ಕೇಳ್ತಾರೆ. ಆಯಿತು, ನಾವು ಬರ್ತೀವಿ, ನೀವು ಮಾತಾಡಿ ತಪ್ಪಲ್ವ ನೀವು ಅಂತ ನಾನು ಅವ್ರನ್ನ ಕೇಳ್ತೀನಿ. ಅವ್ರು ಕೇಳೋಕ್ಕೆ ರೆಡಿ ಇಲ್ಲ. ಅವರು ನಾನು ನಾಲ್ಕು ಲಾರಿ ಡ್ರೈವರ್, ನಾನು ಹಿಂಗೆ ಅಂತ ಬಿಟ್ಟು ಸಿಕ್ಕಾಬಿಟ್ಟೆ ಏನೇನು ಬೇಕೋ ಅದು ಕೆಟ್ಟದ್ದು ಪದ ಉಪಯೋಗಿಸ್ತಾರೆ ಅವರು. ನಾನು ಸ್ನೇಹಿತರೆ ನಮಸ್ಕಾರ, ಸಂಚಾರಿ ಸತೀಶ್ ಮಾತಾಡೋದು. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಏನೋ ಒಂದು ಮೊನ್ನೆ ರಾತ್ರಿ ಒಂದು ರ್ಯಾಪಿಡಲ್ಲಿ ಬುಕ್ ಮಾಡಿದಂಥ ವ್ಯಕ್ತಿ ಪ್ರಯಾಣಿಕ ನಮ್ಮ ಬ್ರದರಿಗೆ ಬುಕ್ ಮಾಡಿರ್ತಾನೆ. ಇವರು ಹೋಗಿರ್ತಾರೆ ಪಿಕಪ್ ಲೊಕೇಶನ್ಗೆ. ಹೋದಂಥ ಸಂದರ್ಭದಲ್ಲಿ 5 ನಿಮಿಷ ಆಗುತ್ತೆ, ಅವನು ಬರೋಲ್ಲ. ಬರ್ತೀರಾ ಇಲ್ವಾ ಸರ್ ಅಂತಾನೆ, ನಿಂತ್ಕೊಳ್ಳೋ ಹಂಗೆ ಹಿಂಗೆ ಅಂತ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾನೆ. ಆ ನಿಂದನೆ ಮಾಡಿದಂಥ ಟೈಮಲ್ಲಿ ಇವರು ವಾಯ್ಸ್ ಕ್ಲಿಪ್ ತಂದುಬಿಟ್ಟು ನಮ್ಮ ಸಂಘಟನೆ ಗ್ರೂಪಿಗೆ ಹಾಕ್ತಾರೆ. ನಾವು ಕೂಡ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಫೋನ್ ಮಾಡಿ ಕೇಳಿದಾಗ ಅವನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾನೆ.
ಹಾಗೆ ಇದು ಯಾಕೋ ಸರಿಯಾಗಲ್ಲ ಅಂತೇಳಿ ಕಾನೂನು ಕ್ರಮ ಜರುಗಿಸ್ಬೇಕು ಅಂತೇಳಿ ನಾವು RMC ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಮಾಡಿದ್ದು. ಅಲ್ಲಿ ಇನ್ಸ್ಪೆಕ್ಟ್ರುಗಳು ಅವನ್ನ ಕರೆಸಿ ಎಲ್ಲ ವಿಚಾರಣೆ ಮಾಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಇವತ್ತು ಕರೆಸಿ ಅವನಿಗೆ ಬುದ್ಧಿಮಾತು ಹೇಳಿ ಇಬ್ಬರನ್ನು ಕೂಡ ವಿಚಾರಗಳನ್ನ ತಿಳ್ಕೊಂಡು ಯಾರು ತಪ್ಪು ಏನು ಅಂತೇಳಿ ಅವನ ಹತ್ರದಿಂದ ನಮಗೆ ಕ್ಷಮೆ ಯಾಚಿಸಿದ್ದಾನೆ. ಅವ್ರಿಗೆ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಮತ್ತು ಇನ್ಸ್ಪೆಕ್ಟ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇವೆ. ನೋಡಿ, ಪ್ಯಾಸೆಂಜರು ನಾವು ನಿಮಗಿರೋದು, ನೀವು ನಮ್ಮಗಳಿಗಿರೋದು, ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಹೋಗಬೇಕು. ನೀವು ಯಾವುದೋ ಒಂದು ಸಿಟ್ಟನ್ನು, ಯಾವುದೋ ಒಂದು ಕೋಪವನ್ನು ತಂದು ನಮ್ಮ ಮೇಲೆ ಈ ರೀತಿಯಾಗಿ ಮಾಡೋವಂಥ ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮತ್ತೆ ಮರುಳು ಕಳಿಸ್ಬಾರ್ದು. ಹಾಗೆ ನಮ್ಮ ಕರ್ನಾಟಕ ಚಾಲಕರ ಅಧ್ಯಕ್ಷರು ಏನಿದ್ದಾರೆ ಅವರು ಫೋನ್ ಕಾಂಟ್ಯಾಕ್ಟ್ ಎಲ್ಲ ಮಾತಾಡಿ ಅವ್ರು ಏನೇ ಇಲ್ಲ ಕಂಪ್ಲೇಂಟ್ ಕೊಡಿ, ಅದನ್ನು ಖಂಡಿತವಾಗೂ ಕೂಡ ಅವನ ಹತ್ರ ಸಾರಿ ಕೇಳಿಸ್ಬೇಕು ಅಂತ ಹೇಳಿದರು. ಅದೇ ರೀತಿ ಆಗಿದೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇವೆ. ಎಲ್ಲರೂ ಕೂಡ ಚಾಲಕರು ಫುಲ್ ಯೂನಿಫಾರ್ಮ್ ಹಾಕ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ. ನಿಮ್ಗೆ ಏನೇ ಒಂದು ತೊಂದರೆ ತಾಪತ್ರಗಳಾದಂಥ ಟೈಮಲ್ಲಿ ಹಿಂಗೆ ಸಂಘಟನೆಗಳು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತವೆ. ಸಂಘಟನೆಗಳಿಗೆ ಸೇರ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನು ನಮ್ಮ ಆಟೋ ಚಾಲಕರಿಗೆ ಹೇಳಕ್ಕೆ ಬಯಸ್ತೇನೆ. ಜೈ ಕರ್ನಾಟಕ.